ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ಗೋಧಿ ಹಿಟ್ಟಿಂದ ಎಣ್ಣೆ ಹಚ್ಚಿ ಚಪಾತಿ ಮಾಡೋದು ನೋಡೋಣ ಬರ್ರಿ. ಕ್ಲೀನಾಗಿ ಒರೆಸ್ಕೋಬೇಕು. ನಾದುವಾಗ ಸ್ವಲ್ಪ ತಳಕ್ಕೆ ಎಣ್ಣೆ ಹಚ್ಕೋಬೇಕು. ಒಂದು ಅರ್ಧ kg ಹಿಟ್ಟು ತೊಗೊಂಡೀನಿ. ಜರಡಿ ಮಾಡ್ಕೊಲಿಕ್ಕತ್ತೀನಿ. ಜರಡಿ ಮಾಡ್ಕೋದಾಯಿತು. ರುಚಿ ತಕ್ಕಂತೆ ಉಪ್ಪು ಹಾಕ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕ್ಕೊಂಡ್ರೆ ಖುಷಿ ತಾಗ್ತಾವೆ, ಲಡ್ಸ್ಲಿಕ್ಕೂ ಚಲೋ ಬರ್ತೈತಿ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಸ್ವಲ್ಪ ಮೆತ್ತಗೆ ನಾದ್ಕೋಬೇಕು. ನಾನು ಸ್ವಲ್ಪ ಗಟ್ಟಿಯಾಗಿದ್ದೀಗ. ಎಷ್ಟು ಮೆತ್ತಗೆ ಎಷ್ಟು ಹದ ನಾದ್ಕೋತೀರಿ ಅಷ್ಟು ಸ್ಮೂತ್ ಆಗ್ತಾವೆ ಚಪಾತಿ. ಚೆಂದಾಗಿ ನಾದ್ಕೋಬೇಕು. 1 ಗಂಟೆ ನೆನ್ಲಿಕ್ಕೆ ಇಟ್ಟಿನ ಹಿಟ್ಟು. ಇವಾಗ 1 ಗಂಟೆ ಆಯಿತು. ಗ್ಯಾಸ್ ಮ್ಯಾಗ ತವೆ ಇಟ್ಕೊಂಡೀನಿ. ಒಂದು ತಗಡು ತೊಗೊಂಡೀನಿ. ಎಣ್ಣೆ ಹಚ್ಚಿದ್ದೆ. ಒಂದು ಸ್ವಲ್ಪ ತಗಡ ತೊಗೋಬೇಕು. ತಗಡ ಪ್ಲಾಸ್ಟಿಕ್ ತೊಗೋಬೇಕು. ಇಲ್ಲಾಂದ್ರೆ ಸಣ್ಣ ಮೈಕ್ ಮಣಿ ಆದರೂ ನಡೀತೈತಿ. ತಗಡ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಬೆಲೂನಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಮತ್ತೊಂದು ಸ್ವಲ್ಪ ನಾದ್ಕೊಲಿಕ್ಕತ್ತೀನಿ, ಹದ ಮಾಡ್ಕೊಲಿಕ್ಕತ್ತೀನಿ. ಎಷ್ಟು ಹದ ಮಾಡ್ಕೋತೈತಿ ಅಷ್ಟು ಸ್ಮೂತ್ ಆಗ್ತಾವೆ. ಫಸ್ಟ್ ಎಣ್ಣೆ ಹಚ್ಚಿ ಮಾಡುವಾಗ ಒಂದು ಸ್ವಲ್ಪ ಗಟ್ಟಿ ನಾದ್ಕೊರಿ. ಸ್ವಲ್ಪ ಮೊದಲು ಜರ ಹಿಟ್ಟು ಹಚ್ಕೋತೀನಿ. ಇದು ಪದರಿನ ಚಪಾತಿದು 3 ಮೂಲಿದ ಎಣ್ಣೆ ಹಚ್ಕೊಲಿಕ್ಕತ್ತೀನಿ. ನಾ ಹಿಟ್ಟು ಹಚ್ಕೊಂಡಿಲ್ಲ ಒಳಗಡೆ. ನೋಡಿರಿ 3 ಮೂಲಿ ಮಾಡಿ ಖರೆ 3 ಮೂಲಿ ಎಲ್ಲವ ಗುಂಡ ಲಡ್ಸ್ಕೊಂಡೀನಿ. ಚೆನ್ನಾಗಿ ಲಡ್ಸ್ಕೋಬೇಕು. ಫಸ್ಟ್ ನೀವು ಮಾಡೋದಾದ್ರೆ ಗುಂಡಾಗಂಗಿಲ್ಲ. ಬರ್ತಾ ಆಗ್ತಾವೆ ಪ್ರಾಕ್ಟೀಸ್ ಮಾಡಿದಂಗೆ. ಸ್ವಲ್ಪ ಎಣ್ಣೆಗೆ ಹಚ್ಕೊಂಡೀನಿ. ಬೆಲೂನ್ಗಿಲ್ಲೇನೆ ಹಾಕ್ಕೊಂಡೀನಿ. ಯಾಕಂದ್ರೆ ಮೆತ್ತಗಿರ್ತೈತಿ ಹಿಟ್ಟು, ಕೈಲಿ ಸರಿ ಬರೋಂಗಿಲ್ಲ. ಉಳಿ ಮಾಡ್ಕೋಗಷ್ಟು ಸ್ವಲ್ಪ ಹೌದಲ್ಲ ಹಿಟ್ಟು ಹಚ್ಕೋಬೇಕು. ಮತ್ತು ತೆಳಗ ಮ್ಯಾಗ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಚಪಾತಿ ಅಂದರೆ ಎಣ್ಣೆನ ಹಚ್ಕೋಬೇಕು. ಇನ್ನೂ ಸ್ಮೂತ್ ನಾದ್ಕೊಂಡ್ರೆ ಭಾಳ ಸ್ಮೂತ್ ಆಗ್ತಾವೆ. ನೋಡ್ರಿ ಎಷ್ಟು ಚಲೋ ಬಂದು ಚಪಾತಿ. ನೀವು ಎಷ್ಟು ಬೇಕಷ್ಟು ಉಳಿ ದೊಡ್ಡ ಸಣ್ಣ ಹಿಡ್ಕೋಬೋದು. ತಿಳುವ ತಿಪ್ಪನ ಮಾಡ್ಕೋಬೋದು. ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆ ಹತ್ತತ್ರಿ ಇದು. ನೋಡ್ರಿ ದಂಡಿ ಎಲ್ಲ ಲಡ್ಸ್ಕೋಬೇಕಾದ ತಿರುವಿ ಅದು ತಗಡಲ್ಲಿ ತಿರುಗಬೇಕು. ಕೈಲೇ ಎತ್ತಿ ಹಾಕಿದ್ರೆ ಹರಿ ಚಾನ್ಸ್ ಇರ್ತೈತಿ. ಅಗದಿ ಫಾಸ್ಟಾಗಿ ಬರ್ತಾವೆ. ಇದೇನು ಕಷ್ಟ ಆಗಂಗಿಲ್ಲ. ಒಂದು ಕೈಲಿ ತಗಡು ತಿರ್ಸ್ಬೇಕು, ಒಂದು ಕೈಲಿ ಮಣ್ಣು ಇದು ಮಾಡಬೇಕು. ಬೇಸುವಾಗೂ ಮೇಲ್ಗಡೆ ತಳಕದರ ಎಣ್ಣೆ ಹಚ್ಚಬೇಕು. ತೆವೆಗೆ ಮೇಲ ತೆಳಗ 2 ಕಡೆ ಎಣ್ಣೆ ಹಚ್ಚಬೇಕು. ಬೆಲೂರಿಗಂತೂ ಭಾಳ ಈಜಿ ಬರ್ತೈತ್ರಿ ಹಾಕ್ಲಿಕ್ಕೆ. ಒಂದು ಸ್ವಲ್ಪ ದಂಡಿ ಸುತ್ಕೊಳ್ಳೋದು. ಆಮೇಲೆ ಸಾವಕಾಶ ಸುರುಳಿ ಮಾಡ್ಕೋದು ಬೆಲೂನಿಗೆ. ಅದೇನು ಈಜಿನೇ ಬರ್ತೈತ್ರಿ. ಭಾಳ ಚಲೋ ಬರ್ತಾವೆ. ಬಿಸಿ ಮಾಡಿ ಡಬ್ಯಾಗ ಮುಚ್ಚಿಡ್ಬೇಕು. ಹಾಟ್ ಬಾಕ್ಸ್ನಾಗ್ರಿ ಅಥವಾ ಡಬ್ಬಿ ಒಳಗ್ರಿ, ದಶಮಿ ಡಬ್ಬಿ ಒಳಗೆ.
ಎಲ್ಲರ ಟೂರ್ ಹೋಗ್ಲಿಕ್ಕೆ ಅದು ಭಾಳ ಚಲೋ ರೀ. ಉದ್ರ ಜನಕ್ಕೆ ಇದು ಎಣ್ಣೆ ಹೆಚ್ಚು ಚಪಾತಿ. ನೋಡ್ರಿ ಚಂದ ಉಬ್ಬಿ ಬಂದಾವ. ಸ್ವಲ್ಪ ದಿಪ್ಪ ಮಾಡ್ಕೊಂಡ್ರೆ ಚಲೋ ಉಬ್ಬುತ್ತಾವ, ತೆಳು ಮಾಡ್ಕೊಂಡ್ರೆ ಅಷ್ಟು ಉಬ್ಬಂಗಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.